ಷಟ್ ಉಚ್ಚಾರಣ ಸ್ಥಾನಾನಿ ಸಂತಿ. ಉಚ್ಚಾರಣ ಸ್ಥಾನಗಳು 6 ಇದ್ದಾವೆ. ಒಂದು ಕಂಠಃ, ಕಂಠಸ್ಥಾನದಿಂದ ಇನ್ನೊಂದು ತಾಲುಹು ಅಂದರೆ ಪಲಾಟ್ ಇಲ್ಲಿಂದ ಬರ್ತದೆ. ಮೂರ್ಧ ಮೇಲ್ಗಡೆ ಇದರಿಂದ, ದಂತಹ ಹಲ್ಲು, ಓಷ್ಠ ಅಂದರೆ ಲಿಪ್ಸ್. ಇಲ್ಲಿ ಜಿಹ್ವಾ ಇದೆ, ಜಿಹ್ವಾ ಅಂದರೆ ನಾಲಗೆ. ವರ್ಣೋಚ್ಚಾರಣ ಸ್ಥಾನಗಳು 6. ಕಂಠಃ, ತಾಲು, ಮೂರ್ಧ, ನಾಸಿಕ, ದಂತಹ, ಓಷ್ಠಃ. ಮುಂದೆ ಯಾವ ಯಾವ ಲೆಟರ್ಸು ಯಾವ ಯಾವ ಪ್ಲೇಸಿಂದ ಬರ್ತವೆ? ಕಂಠ್ಯಾಹ ವರ್ಣಾಹ, ಕಂಠದಿಂದ ನಾವು ಹೇಳುವಂತಹ ವರ್ಣಗಳು ಯಾವುದು? ಅ, ಆ. ಇವೆರಡು ಸಮಾನ ಅಕ್ಷರಗಳು ಸಹ ಹೌದು, ಅದಕ್ಕೆ ಸಮಾನ ಅಕ್ಷರಗಳು. ಅ, ಆ, ಹಾಗೆ ಕ, ಖ, ಗ, ಘ, ङ. ಅ, ಆ, ಕ, ಖ, ಗ, ಘ, ङ ಅನ್ನುವಂಥದ್ದನ್ನ ಮುಂದೆ ನೋಡೋಣ. ಇಲ್ಲಿ ಕ, ಖ, ಗ, ಘ ಮಾತ್ರ ತಗೋಣ. ಯಾಕಂದ್ರೆ ङ ಉಚ್ಚಾರ ಮಾಡ್ಬೇಕಂದ್ರೆ ಬರೀ ಕಂಠ ಸಾಲಲ್ಲ, ಹಿಂದೆ ನೋಡಿದಾಗೆ ಅದಕ್ಕೆ ನಾಸಿಕವೂ ಬೇಕು. ಆದ್ರಿಂದ ಇಲ್ಲಿ ಅ, ಆ, ಕ, ಖ, ಗ, ಘ ಮತ್ತೆ ಹ ಅಂಡ್ ಅಹ. ಅಹ ಅಂದ್ರೆ ಇಲ್ಲಿ ವಿಸರ್ಗ, ವಿಸರ್ಗವನ್ನ ಹೇಳ್ಬೇಕಂದ್ರು ಕಂಠ. ನಾವು ಅಬ್ಸರ್ವ್ ಮಾಡಿದ್ರೆ ಅ, ಆ, ಕ, ಖ, ಗ, ಘ, ಹ, ಅಹ ಅಂದಾಗ ಬರೀ ಕಂಠದಿಂದ ಮಾತ್ರ ಆ ಧ್ವನಿ ಹೊರಡುತ್ತದೆ. ಮುಂದೆ ತಾಲವ್ಯಾಹ ವರ್ಣಾಹ. ಇ, ಈ, ಇ, ಈ. ಸ್ವಲ್ಪ ಹಿಂದ್ಗಡೆಯಿಂದ ಈ ಜಿಹ್ವಾ ಅನ್ನೋದು ಹಿಂದಕ್ಕೆ ಟಚ್ ಆಗ್ತದೆ. ಇ, ಈ, ಚ, ಛ, ಜ, ಝ, ಯ, ಶ. ಅವಿಷ್ಟು ತಾಲವ್ಯ ವರ್ಣಗಳು. ಈ, ಚ, ಛ, ಜ, ಝ, ಯ, ಶ. ಮೂರ್ಧನ್ಯಾಹ ವರ್ಣಾಹ. ಮೂರ್ಧನ್ಯ ಅಂದ್ರೆ ಈ ನಾಲಿಗೆ ಮೇಲಕ್ಕೆ ತಾಗ್ತದೆ, ಮೇಲಿನ ಇದಕ್ಕೆ ಚರ್ಮಕ್ಕೆ ತಾಗ್ತದೆ. ಹೇಗೆ? ರ್, ರ್, ಟ, ಠ, ಡ, ಢ, ರ, ಶ. ಇವುಗಳನ್ನೆಲ್ಲ ಉಚ್ಚಾರ ಮಾಡ್ತಾ ಮೂರ್ಧವನ್ನ ನಾವು ಉಪಯೋಗಿಸ್ತೀವಿ. ಆದ್ದರಿಂದ ಮೂರ್ಧನ್ಯ ವರ್ಣಗಳು ಅಂತ ಕರಿತೀವಿ. ಮುಂದೆ ಬರುವಂಥದ್ದು ದಂತ್ಯಾಹ ವರ್ಣಾಹ. ದಂತ್ಯಾಹ ಅಂದ್ರೆ ಅಲ್ಲಿ ದಂತದ ಒಂದು ಉಪಯೋಗ ಆಗ್ತದೆ. ಲ್, ಈ ನಾಲಿಗೆ ಜಿಹ್ವಾ ಅನ್ನುವಂಥದ್ದು ದಂತಕ್ಕೆ ತಾಗ್ತದೆ. ತಥ, ದಧನ್ನ, ತಥ, ದಧ, ಲ, ಸ. ಇವಿಷ್ಟು ದಂತ್ಯಾಹ ವರ್ಣಾಹ. ಓಷ್ಠ್ಯಾಹ. ಓಷ್ಠ ಅಂದ್ರೆ ತುಟಿ, ತುಟಿಯನ್ನು ಉಪಯೋಗಿಸ್ಕೊಂಡು ಉ, ಊ ಸ್ವರಗಳಲ್ಲಿ ಉ, ಊ ಅನ್ನುವಂಥದ್ದು. ಇದು ತುಟಿಯನ್ನ ನಾವು ಅದರ ಚಲನೆ ಉಂಟಾಗ್ತದೆ ಅಲ್ಲಿ. ಹಾಗೆ ಪ, ಫ, ಬ, ಭ. ಇದು ತುಟಿಯನ್ನು, ಓಷ್ಠವನ್ನು ಉಪಯೋಗಿಸಿಕೊಂಡು ಉಚ್ಚಾರ ಮಾಡುವಂಥದ್ದು. ಮುಂದೆ ನಾಸಿಕ್ಯಾಹ ವರ್ಣಾಹ. ನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಮಾಡುವಂಥದ್ದು. ಅಷ್ಟೇ. ಅನ್ನುವಂಥದ್ದು ನಾಸಿಕವನ್ನ ಮಾತ್ರ ಉಪಯೋಗಿಸ್ತೀವಿ ಅಲ್ಲಿ. ಆದ್ರೆ ಅಂತೆಲ್ಲ ಹೇಳ್ಬೇಕಂದ್ರೆ ಅಲ್ಲಿ ಅ ಹೇಳ್ಬೇಕಂದ್ರೆ ಕಂಠ್ಯ ಬೇಕು, ಆದ್ರೆ ಹೇಳ್ಬೇಕಂದ್ರೆ ಬರೀ ನಾಸಿಕದಿಂದ. ದ್ವಿಸ್ಥಾನೀಯ ವರ್ಣಾನಾಂ ಉಚ್ಚಾರಣ ಸ್ಥಾನಾನಿ. ದ್ವಿಸ್ಥಾನೀಯ ಅಂದ್ರೆ ಕೆಲವು ವರ್ಣಗಳನ್ನು ಉಚ್ಚರಿಸಬೇಕಂದ್ರೆ ಕಂಠ್ಯ, ತಾಲು ಈ ತರ ಎರಡೆರಡು ಸ್ಥಾನಗಳನ್ನು ಸೇರಿಸಿ ಉಚ್ಚಾರ ಮಾಡಬೇಕಾಗ್ತದೆ. ಉದಾಹರಣೆಗೆ ಕಂಠತಾಲವ್ಯವು ವರ್ಣವು ಯಾವುದು? ಅ ಪ್ಲಸ್ ಇ ಸೇರಿದಾಗ ಎ, ಸಂಧ್ಯಕ್ಷರ ಎ ಮತ್ತೆ ಐಗಳು ತಾಲು, ಅದನ್ನು ನಾವು ಉಚ್ಚಾರ ಮಾಡ್ಬೇಕಂದ್ರೆ ತಾಲು, ಕಂಠ ಎರಡೂ ಬೇಕು. ಎ ಅಂದಾಗ ಐ ಅವುಗಳಿಗೆ ಇದನ್ನ ಕಂಠ ತಾಲವ್ಯ ಉಪಯೋಗಿಸಿ ಹೇಳುವಂತಹ ವರ್ಣಗಳು. ಕಂಠ ಮತ್ತೆ ಓಷ್ಠ್ಯ ಇವೆರಡೂ ಉಪಯೋಗಿಸುವಂತಹ ಇದು ಓ ಮತ್ತೆ ಔ. ಓಷ್ಠ್ಯ ಅಂದ್ರೆ ತುಟಿ, ಕಂಠ ಮತ್ತೆ ತುಟಿಯ ಚಲನೆಯು ಅಲ್ಲಿ ಬೇಕಾಗ್ತದೆ, ಓ ಅನ್ನುವಂಥದ್ದು. ಮತ್ತೆ ಔ. ಹಾಗೆ ಸ್ವಸ್ಥಾನೇನ ಸಹ ನಾಸಿಕ್ಯಾಹ ವರ್ಣಾಹ. ಸ್ವಸ್ಥಾನ ಅಂದ್ರೆ ಅಲ್ಲಿ ಮೊದಲಿಗೆ ನಾವು ಕಂಠ್ಯ, ತಾಲು ಇವುಗಳನ್ನ ನೋಡಿದಾಗ, ಒಂದು ಸಿಂಗಲ್ ಇದರಲ್ಲಿ ನೋಡಿದಾಗ ಅನುನಾಸಿಕ ವರ್ಣಗಳು ಅವುಗಳನ್ನ ಇಲ್ಲಿ ಸ್ಪೆಷಲ್ ಆಗಿ ಗುರುತಿಸಿದ್ದಾರೆ. ಇವುಗಳು ತಾಲವ್ಯಕ್ಕೂ ಬರುತ್ತೆ, ಇದು ನ್ಯ ಅನ್ನುವಂಥದ್ದು. ಅದರ ಜೊತೆಗೆ ಅದಕ್ಕೆ ನಾಸಿಕವೂ ಬೇಕು.
ಬರೀ ಞ ಹೇಳ್ಬೇಕಂದ್ರೆ ತಾಲವ್ಯ ಮಾತ್ರ ಸಾಕಾಗಲ್ಲ, ನಾಸಿಕದ ಸಹಾಯ, ಮೂಗಿನ ಸಹಾಯವೂ ಬೇಕು. ಆದ್ರಿಂದ ಅದನ್ನ ಇಲ್ಲಿ ಸ್ಪೆಷಲ್ ಆಗಿ ಕೆಟಗರೈಸ್ ಮಾಡಿದ್ದಾರೆ. ಸ್ವಸ್ಥಾನೇನ ಸಹ ನಾಸಿಕ್ಯಾಹ ವರ್ಣಾಹ. ತಾಲು ಪ್ಲಸ್ ನಾಸಿಕ ಞ, ಕಂಠ ಪ್ಲಸ್ ನಾಸಿಕ ಞ, ಮೂರ್ಧ ಪ್ಲಸ್ ನಾಸಿಕ ಣ, ಹಾಗೆ ದಂತ ಪ್ಲಸ್ ನಾಸಿಕ ನ, ಓಷ್ಠ ಪ್ಲಸ್ ನಾಸಿಕ ಮ ಆಗ್ತದೆ. ಇನ್ನು ದಂತ ಮತ್ತೆ ಓಷ್ಠ್ಯ, ಬರೀ ದಂತದ್ದಾದ್ರೆ ತಥ ದಧನ ಇವುಗಳು ಬರ್ತದೆ. ದಂತ ಮತ್ತೆ ಓಷ್ಠ್ಯ ಎರಡೂ ಸೇರಿ ಉಪಯೋಗಿಸುವಂತಹ ವರ್ಣ ಅನ್ನುವಂಥದ್ದು ಒಂದೇ ಇದೆ, ವ. ಇಲ್ಲಿ ವ ಅನ್ನ ಉಚ್ಚಾರ ಮಾಡ್ಬೇಕಂದ್ರೆ ನಮ್ಗೆ ದಂತವು ಬೇಕು, ಹಾಗೆ ಓಷ್ಠವನ್ನು ಉಪಯೋಗಿಸ್ತೇವೆ ನಾವು.